ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮಾರ್ಚ್ 6, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಇಂದಿನ ದಿನ ಆತ್ಮವಿಶ್ವಾಸದಿಂದ ಆರಂಭಿಸಿ. ಹಣಕಾಸು ವ್ಯವಹಾರದಲ್ಲಿ ಚಾಣಾಕ್ಷತನದಿಂದ ನಿರ್ಧಾರ ಮಾಡಬೇಕು. ಹೊಸ ಯೋಜನೆಗಳು ಯಶಸ್ವಿಯಾಗಲು ಸಮಯ ಹಿಡಿಯಬಹುದು. ವಾಹನ ಚಾಲನೆಯ ಸಮಯದಲ್ಲಿ ಎಚ್ಚರಿಕೆ ಅವಶ್ಯಕ ವಹಿಸಿ. ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಉತ್ತಮ. ನಷ್ಟಗಳು ಅಥವಾ ವಂಚನೆಯಿಂದ ದೂರವಿರಿ. ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಹೆಚ್ಚಿನ ಗಮನ ಹರಿಸಬೇಕು. ವಿಶೇಷವಾಗಿ ಕೋಪದ ಬಗ್ಗೆ ಜಾಗರೂಕತೆ ಇರಬೇಕು. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಯೋಗ ಅಥವಾ ಧ್ಯಾನ ಮಾಡುವುದರಿಂದ ಉತ್ತಮ ಫಲಿತಾಂಶ ದೊರಕಬಹುದು. ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸಿ. ಜಂಕ್ ಫುಡ್ ಮತ್ತು ತುಂಬ ಎಣ್ಣೆಯುಕ್ತ ಮಸಾಲೆ ತಿನ್ನುವುದನ್ನು ತಪ್ಪಿಸಿ. ಯಾವುದೇ ಸಹಾಯವಿಲ್ಲದೆ ಹಣ ಗಳಿಸುವ ಅವಕಾಶ ನಿಮಗೆ ಲಭ್ಯವಾಗಬಹುದು. ಇದು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುವಂತಿದೆ. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಅಥವಾ ವ್ಯವಹಾರ ಪ್ರಾರಂಭಿಸುವ ಮೊದಲು ಸೂಕ್ತವಾದ ವಿಚಾರ ಮಾಡುವುದು ಉತ್ತಮ. ಅನಾವಶ್ಯಕ ಖರ್ಚು ಮಾಡುವುದನ್ನು ತಪ್ಪಿಸಿ. ಕುಟುಂಬದ ಸದಸ್ಯರು ನಿಮ್ಮ ನಿರೀಕ್ಷೆಯಂತೆ ವರ್ತಿಸದೇ ಇರಬಹುದು. ಅವರ ಮೇಲೆ ಹೆಚ್ಚು ನಿರೀಕ್ಷೆ ಇಡುವ ಬದಲು ನಿಮ್ಮ ಸ್ವಾಭಿಮಾನವನ್ನು ಸ್ವಲ್ಪ ಬದಲಾಯಿಸಿಕೊಳ್ಳಿ. ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಆಪ್ತ ಮಾತುಕತೆ ನಡೆಸಿದರೆ ನೀವು ನೆಮ್ಮದಿಯನ್ನು ಅನುಭವಿಸಬಹುದು. ಮನೆಯ ಹಿರಿಯರ ಸಲಹೆಗಳನ್ನು ಗೌರವಿಸಿ. ನೀವು ಹೊಸ ಪ್ರಯಾಣಕ್ಕೆ ಶರಣಾಗುವ ಸಾಧ್ಯತೆ ಇದೆ. ಈ ಸಂಬಂಧವು ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯವನ್ನು ತರುತ್ತದೆ. ಈಗಾಗಲೇ ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಸೂಕ್ತ. ಪ್ರೀತಿಯಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳನ್ನು ತಕ್ಷಣ ಪರಿಹರಿಸುವುದು ಉತ್ತಮ. ನಿಮ್ಮ ಸಂವಹನದ ತಂತ್ರಗಳು ಹಾಗೂ ಕೆಲಸದ ಕೌಶಲ್ಯಗಳು ಪರಿಣಾಮಕಾರಿಯಾಗಿರುತ್ತವೆ. ಸಹ ಉದ್ಯೋಗಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ನೀಡಬಹುದು. ನಿಮ್ಮ ಶತ್ರುವೆಂದು ನೀವು ಭಾವಿಸುತ್ತಿದ್ದವರು ಸಹಕಾರ ನೀಡಬಹುದು. ಹೊಸ ಕೆಲಸ ಅಥವಾ ದೊಡ್ಡ ಯೋಜನೆ ಆರಂಭಿಸಲು ಇದು ಒಳ್ಳೆಯ ಸಮಯವಾಗಿದೆ. ನಿಮ್ಮ ಸ್ನೇಹಿತರು ಹಾಗೂ ಹಿತೈಷಿಗಳು ನಿಮ್ಮ ಮೇಲೆ ಉತ್ತಮ ಪ್ರಭಾವ ಬೀರಬಹುದು. ನೀವು ಅಲ್ಪಕಾಲದ ಸ್ನೇಹಿತರನ್ನು ನಂಬುವುದು ಒಳ್ಳೆಯದು. ನಿಮ್ಮ ಹಳೆಯ ಸ್ನೇಹಿತರನ್ನು ಸಂಪರ್ಕಿಸಿ. ಅವರೊಂದಿಗೆ ಕೆಲ ಸಮಯ ಕಳೆದರೆ ಸಂತೋಷವಾಗಬಹುದು. ನಿಮ್ಮ ದಾಂಪತ್ಯ ಜೀವನ ಅತ್ಯುತ್ತಮ ಪುಟಗಳಲ್ಲಿ ಒಂದಾಗಿರುತ್ತದೆ. ನೀವು ಮತ್ತು ನಿಮ್ಮ ಜೀವನ ಸಂಗಾತಿ ಹೆಚ್ಚು ಸಮಯ ಕಳೆಯುವ ಅವಕಾಶವಿದೆ. ಪರಸ್ಪರ ಅರ್ಥ ಮಾಡಿಕೊಂಡು ಮಾತುಕತೆ ನಡೆಸಿದರೆ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ವೃಷಭ ರಾಶಿ. ಈ ದಿನ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ದೊರಕಬಹುದು. ದೈನಂದಿನ ಕಾರ್ಯಗಳನ್ನು ಶಿಸ್ತಿನಿಂದ ಮಾಡುವುದು ಒಳ್ಳೆಯದು. ಮಿತ್ರರಿಂದ ಅನಿರೀಕ್ಷಿತ ಸಹಾಯ ದೊರಕಬಹುದು. ಮನಃಶಾಂತಿ ಕಾಪಾಡಲು ಧ್ಯಾನ ಅಥವಾ ಯೋಗ ಪ್ರಯತ್ನಿಸಿ. ವ್ಯಾಪಾರದ ವಿಚಾರದಲ್ಲಿ ಸಮಾಲೋಚನೆ ಮಾಡಿಯೇ ನಿರ್ಧಾರ ತೆಗೆದುಕೊಳ್ಳಿ. ಆದಾಯ ತರುವ ಪ್ರಯತ್ನಗಳು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡಬಹುದು. ಇತ್ತೀಚೆಗೆ ನಿಮ್ಮ ಮನಸ್ಸು ಅಶಾಂತವಾಗಿದ್ದರೆ ಇಂದು ನೀವು ಆಂತರಿಕ ಶಾಂತಿಯನ್ನು ಪಡೆಯಲು ಸಾಧ್ಯವಾಗಬಹುದು. ಮನಸ್ಸನ್ನು ಸುಧಾರಿಸಲು ದಿನನಿತ್ಯ ಬೆಳಿಗ್ಗೆ 20 ನಿಮಿಷ ವಾಕಿಂಗ್ ಮಾಡಿ. ಒತ್ತಡ ಹೆಚ್ಚಿದ್ದರೆ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆ ನಡೆಸಿ. ಮನಸ್ಸನ್ನು ಹಗುರಗೊಳಿಸಿ. ಶಾರೀರಿಕ ಆರೋಗ್ಯದ ವಿಷಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣಕಾಸು ಪರಿಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ನೀವು ಅಗತ್ಯ ವಸ್ತುಗಳನ್ನು ಖರೀದಿಸಲು ಸೌಲಭ್ಯ ಉಂಟಾಗಬಹುದು. ಹೊಸ ಹೂಡಿಕೆ ಮಾಡುವ ಮುನ್ನ ಸೂಕ್ತವಾಗಿ ಯೋಚಿಸಿ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ. ಚಿಕ್ಕ ಹಣದ ವ್ಯವಹಾರಗಳಿಗೂ ಎಚ್ಚರಿಕೆ ವಹಿಸಿ. ಮಕ್ಕಳು ಅವರ ವಿದ್ಯಾಭ್ಯಾಸ ಮತ್ತು ವೃತ್ತಿಯ ಬಗ್ಗೆ ಗಮನ ಕೊಡುವ ಬದಲು ಆಟ ಮತ್ತು ಇತರ ಚಟುವಟಿಕೆಗಳಲ್ಲಿ ಸಮಯ ಕಳೆಯಬಹುದು. ಇದು ನಿಮ್ಮಲ್ಲಿ ಅಲ್ಪ ಮಟ್ಟಿಗೆ ನಿರಾಸೆಯನ್ನುಂಟು ಮಾಡಬಹುದು. ಕುಟುಂಬದ ಅಗತ್ಯಗಳನ್ನು ಪೂರೈಸುವಾಗ ಸ್ವತಃ ನಿಮಗಾಗಿ ಸಮಯ ತೆಗೆದುಕೊಳ್ಳಲು ಮರೆಯಬೇಡಿ. ನೀವು ಏಕಾಂಗಿಯಾಗಲು ಸಮಯ ಹುಡುಕಿದರೂ ನಿಮ್ಮ ಸಂಬಂಧಿಕರು ಅದನ್ನು ವ್ಯತ್ಯಾಸಪಡಿಸಬಹುದು. ಪ್ರಣಯ ಸಂಬಂಧದಲ್ಲಿ ಕೆಲವು ಅಡಚಣೆಗಳು ಎದುರಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಅಲ್ಪ ವಿಚಾರಗಳ ಬಗ್ಗೆ ವಾದ ವಿವಾದ ಮೂಡಬಹುದು. ಆದ್ದರಿಂದ ತಾಳ್ಮೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯನ್ನು ತಾಳಿಕೊಳ್ಳಿ. ಹೊಸ ಸಂಬಂಧ ಪ್ರಾರಂಭಿಸುವವರು ಅಲ್ಪಮಟ್ಟಿನ ನಿರೀಕ್ಷೆಯೊಂದಿಗೆ ಮುಂದುವರಿಯುವುದು ಉತ್ತಮ. ಕೆಲವರಿಗೆ ವೃತ್ತಿ ಸಂಬಂಧಿಸಿದ ಪ್ರಗತಿ ಕಾಣಬಹುದು. ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಉನ್ನತಿ ನೀಡುವ ಸಾಧ್ಯತೆ ಇದೆ. ಹೊಸ ಹೊಣೆಗಾರಿಕೆಗಳು ಬರುತ್ತವೆ, ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸಲು ನಿಮ್ಮ ಸಿದ್ಧತೆ ಮುಖ್ಯವಾಗುತ್ತದೆ. ಸಹ ಉದ್ಯೋಗಿಗಳಿಂದ ಸಹಾಯ ಮತ್ತು ಬೆಂಬಲ ನಿರೀಕ್ಷಿಸಬಹುದು. ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳಿಂದ ಹಿತಕರವಾದ ಮಾತುಕತೆ ಹಾಗೂ ಬೆಂಬಲ ಸಿಗಬಹುದು. ಕೆಲವರು ನಿಮ್ಮನ್ನು ಅಚ್ಚರಿಗೊಳಿಸುವ ರೀತಿಯಲ್ಲಿ
ಸಹಾಯ ಮಾಡಬಹುದು, ಆದರೆ ಅವರು ನಿಮ್ಮ ಯೋಜನೆಗಳಿಗೆ ಅಲ್ಪ ಮಟ್ಟಿನ ತೊಂದರೆಯನ್ನು ತರುವ ಸಾಧ್ಯತೆ ಇದೆ. ಪ್ರಬಲ ಆಪ್ತರು ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆ ತರುತ್ತಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೆಲವು ಸಣ್ಣ ಮಟ್ಟದ ಗೊಂದಲಗಳು ಉಂಟಾಗಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಮುಖ್ಯವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಗಂಭೀರ ವಿಷಯಗಳ ಬಗ್ಗೆ ತಾಳ್ಮೆಯಿಂದ ಮಾತುಕತೆ ನಡೆಸುವುದು ಉತ್ತಮ. ಸ್ವಲ್ಪ ಸಮಯ ತೆಗೆದುಕೊಂಡು ಒಟ್ಟಾಗಿ ಕೆಲ ಹೊತ್ತು ಕಳೆಯಲು ಪ್ರಯತ್ನಿಸಿ. ಮಿಥುನ ರಾಶಿ, ಉದ್ಯೋಗದಲ್ಲಿ ನಿಮ್ಮ ಶ್ರಮವನ್ನು ಈ ದಿನ ಗುರುತಿಸಲಾಗುವುದು. ಸಂಸಾರದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಆರ್ಥಿಕವಾಗಿ ಹಳೆಯ ಬಾಕಿಗಳನ್ನು ಪಡೆಯುವ ಅವಕಾಶವಿದೆ. ನಿಮ್ಮ ನಿರ್ಧಾರಗಳು ಭವಿಷ್ಯವನ್ನು ನಿರ್ಧರಿಸುವಂತಿರುತ್ತವೆ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗಬಹುದು. ನೀವು ಆಸ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ದೃಢತೆ ಮತ್ತು ನಿರ್ಭಯತೆ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ದಿನವಿಡೀ ಚೈತನ್ಯದಿಂದ ತುಂಬಿಕೊಂಡಿರಲು ನೀವು ಯೋಗ, ಧ್ಯಾನ ಅಥವಾ ಬೆಳಗಿನ ಹೊತ್ತು ತಾಜಾ ವಾತಾವರಣದಲ್ಲಿ ನಡಿಗೆ ಹೋಗುವುದು ಒಳ್ಳೆಯದು. ಚಿಂತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ವಿಶ್ರಾಂತಿ ಕೂಡ ಅಗತ್ಯವಿದೆ. ಇಂದು ನೀವು ನಿರೀಕ್ಷೆ ಮಾಡದ ಕಡೆಗಳಿಂದ ಹಣ ಲಭಿಸುವ ಸಾಧ್ಯತೆ ಇದೆ. ಇದು ನಿಮ್ಮ ಆರ್ಥಿಕ ತೊಂದರೆಗಳನ್ನು ನಿವಾರಿಸಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡಲು ಇದು ಉತ್ತಮ ಅವಕಾಶವಾಗಿದೆ. ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆ ವಹಿಸಿ. ಅನಾವಶ್ಯಕ ಖರ್ಚನ್ನು ತಪ್ಪಿಸುವುದು ಉತ್ತಮ. ನಿಮ್ಮ ಕುಟುಂಬದ ಸದಸ್ಯರ ಅಗತ್ಯಗಳ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಉತ್ತಮ. ಅವರೊಂದಿಗೆ ಮಾತನಾಡಿ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಅವರೊಂದಿಗೆ ಉತ್ತಮ ಸಮಯ ಕಳೆಯಲು ಪ್ರಯತ್ನಿಸಿ. ಕೆಲವರಿಗೀಗ ಕುಟುಂಬದ ವಿಷಯಗಳಲ್ಲಿ ಹೆಚ್ಚಿನ ಹೊಣೆಗಾರಿಕೆಗಳು ಇರಬಹುದು. ನಿಮ್ಮ ಪ್ರೇಮಿ ಅಥವಾ ಪ್ರೇಯಸಿ ತೀವ್ರ ಕೋಪದಲ್ಲಿರಬಹುದು. ಅವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ಅವರೊಂದಿಗೆ ತಾಳ್ಮೆಯಿಂದ ವರ್ತಿಸಿ. ಒತ್ತಡದ ಕಾರಣದಿಂದ ಭಿನ್ನಾಭಿಪ್ರಾಯಗಳಾಗಬಹುದು, ಆದ್ದರಿಂದ ಅಹಂಕಾರ ತೊರೆಯುವುದು ಉತ್ತಮ. ಯಾವುದೇ ಗೊಂದಲವಿದ್ದರೆ ತೆರೆದ ಮನಸ್ಸಿನಿಂದ ಚರ್ಚಿಸಿ. ನೀವು ಕೆಲ ದಿನಗಳಿಂದ ಕೆಲಸದಲ್ಲಿ ತುಂಬ ಒತ್ತಡ ಅನುಭವಿಸುತ್ತಿದ್ದರೆ ಈ ದಿನ ನಿಮಗೆ ಒಂದು ನಿಜವಾದ ಉತ್ತಮ ದಿನವಾಗಲಿದೆ. ನಿಮ್ಮ ಶ್ರಮದ ಫಲ ಸಿಗುವ ಸಾಧ್ಯತೆ ಇದೆ. ನೀವು ಶಕ್ತಿಯುತ ವ್ಯಕ್ತಿಗಳೊಂದಿಗೆ ಒಡನಾಡುವ ಅವಕಾಶ ಪಡೆಯಬಹುದು. ಇದನ್ನು ಸರಿಯಾಗಿ ಬಳಸಿಕೊಳ್ಳಿ. ಹೊಸ ವೃತ್ತಿಪರ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ನೆರವಾಗಬಹುದು. ದಿನವು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಒಳ್ಳೆಯ ದಿನವಾಗಿದೆ. ಈ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮಗೆ ಅನುಕೂಲ ತರಬಹುದು. ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಹೆಚ್ಚು ಕಾಲ ಕಳೆಯಲು ಅವಕಾಶ ಸಿಗಬಹುದು. ಅವರ ಸಲಹೆ ಹಾಗೂ ಬೆಂಬಲ ನಿಮಗೆ ಶಕ್ತಿಯನ್ನು ನೀಡಬಹುದು. ನೀವು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಸಂಗಾತಿಯ ಅಭಿಪ್ರಾಯ ಕೇಳುವುದು ಉತ್ತಮ. ಇಲ್ಲವಾದರೆ ಅವರು ಕೋಪದ ಪ್ರತಿಕ್ರಿಯೆ ನೀಡಬಹುದು. ಪರಸ್ಪರ ಒಪ್ಪಂದ ಮತ್ತು ಅರ್ಥ ಮಾಡಿಕೊಳ್ಳುವಿಕೆಯೊಂದಿಗೆ ನೀವು ನಿಮ್ಮ ದಾಂಪತ್ಯ ಜೀವನವನ್ನು ಸುಂದರಗೊಳಿಸಬಹುದು. ಕಟಕ ರಾಶಿ, ಇದು ಶುಭ ಯೋಗಗಳಿಂದ ತುಂಬಿರುವಂತಹ ದಿನವಾಗಿದೆ. ಮದುವೆ ಮತ್ತು ಉದ್ಯೋಗದ ಬಗ್ಗೆ ನಿರೀಕ್ಷಿತ ಶುಭ ಸುದ್ದಿ ಕೇಳುವಿರಿ. ಆದಾಯವು ಸ್ಥಿರವಾಗಿ ಬೆಳೆಯುತ್ತದೆ. ನೀವು ಕೆಲವು ಆರ್ಥಿಕ ಮತ್ತು ವೈಯಕ್ತಿಕ ತೊಂದರೆಗಳನ್ನು ನಿವಾರಿಸುತ್ತೀರಿ. ವೃತ್ತಿ ಮತ್ತು ಉದ್ಯೋಗಗಳಲ್ಲಿ ನಿರೀಕ್ಷೆಗೂ ಮೀರಿದ ಪ್ರಗತಿ ಕಂಡು ಬರಲಿದೆ. ಅಧಿಕಾರಿಗಳಿಂದ ನಿಮಗೆ ಸಹಾಯ ಮತ್ತು ಪ್ರೋತ್ಸಾಹ ಸಿಗುತ್ತದೆ. ನಿಮ್ಮ ಆತ್ಮಸ್ಥೈರ್ಯ ಮತ್ತು ಧೈರ್ಯಶಾಲಿತನವೇ ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಲಿದೆ. ಒತ್ತಡ ಎದುರಿಸಿದರೂ ನೀವು ಶಾಂತತೆಯಿಂದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ದಿನದ ಆರಂಭದಲ್ಲಿ ಯೋಗ ಅಥವಾ ಸ್ವಲ್ಪ ಸಮಯ ಸ್ವತಃ ನಿಮಗಾಗಿ ಕಾಯ್ದಿರಿಸಿದರೆ ಅದು ದೀರ್ಘಕಾಲದ ಆರೋಗ್ಯಕ್ಕೆ ನೆರವಾಗಬಹುದು. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಆರ್ಥಿಕ ತೊಂದರೆಗಳು ಕಾಡಬಹುದು. ನೀವು ಬಂಡವಾಳದ ಬಗ್ಗೆ ಹೆಚ್ಚು ಯೋಚಿಸಬೇಕಾಗಬಹುದು. ನಿಮ್ಮ ಪರಿಚಿತರು ಹಣಕಾಸು ಸಂಬಂಧಿಸಿದ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಬಹುದು. ಇದು ಮನೆಯ ವಾತಾವರಣವನ್ನು ಸ್ವಲ್ಪ ಗೊಂದಲದಿಂದ ತುಂಬಿಸಬಹುದು. ಖರ್ಚು ಮಾಡುವ ಮುನ್ನ ಸೂಕ್ತ ಯೋಜನೆ ಮಾಡುವುದು ಒಳ್ಳೆಯದು. ನಿಮ್ಮ ಮನೆಯ ಸದಸ್ಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವ ದಿನವಿದು. ನೀವು ಅವರೊಂದಿಗೆ ಸಮಯ ಕಳೆಯಲು ಬಯಸಿದರೂ ಕುಟುಂಬದ ಕೆಲವರೊಂದಿಗೆ ಸಣ್ಣ ಮಟ್ಟದ ವಾದವು ಉಂಟಾಗಬಹುದು. ಆದರೆ ತಾಳ್ಮೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಂಡರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮನಮುಕ್ತವಾಗಿ ಮಾತುಕತೆ ನಡೆಸಿ. ನಿಮ್ಮ ಪ್ರೇಮ ಜೀವನ ತುಂಬ ವಿಶೇಷವಾಗಿರಬಹುದು. ಸಂಗಾತಿಯಿಂದ ಸುಂದರ ಉಡುಗೊರೆಗಳು ಅಥವಾ ಉತ್ತಮ ಕ್ಷಣಗಳು ನಿಮ್ಮ ದಿನವನ್ನು ನೆನಪಾಗುವಂತೆ ಮಾಡಬಹುದು. ಹೊಸ ಪ್ರಣಯಕ್ಕೆ ಇದು ಉತ್ತಮ ಸಮಯವಾಗಿರುತ್ತದೆ. ಆದರೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವ ಮೂಲಕ ಅನುಮಾನಗಳನ್ನು ನಿವಾರಿಸಿಕೊಳ್ಳುವುದು ಒಳ್ಳೆಯದು. ನೀವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇದು ನಿಮ್ಮ ಭವಿಷ್ಯಕ್ಕೆ ದೀರ್ಘಕಾಲಿಕ ಲಾಭವನ್ನು
ಅನುಭವವನ್ನು ತರಬಹುದು. ನಿಮ್ಮ ಕೆಲಸದ ಶಕ್ತಿ ಹೆಚ್ಚಿರುವುದರಿಂದ ನೀವು ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬಹುದು. ಹೊಸ ಅವಕಾಶಗಳು ಪ್ರಾಪ್ತಿಯಾಗಬಹುದು. ಆದರೆ ನೀವು ಮಾಡುತ್ತಿರುವ ಎಲ್ಲ ನಿರ್ಧಾರಗಳ ಬಗ್ಗೆ ಚೆನ್ನಾಗಿ ಯೋಚಿಸುವುದು ಮುಖ್ಯವಾಗುತ್ತದೆ. ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಹೆಚ್ಚು ಸಮಾಧಾನಕರ ಸಮಯ ಕಳೆಯಬಹುದು. ಆದರೆ ಕೆಲವರು ಅತಿಯಾದ ಪ್ರತಿಕ್ರಿಯೆಯಿಂದ ಮನೆಯಲ್ಲಿ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಇದು ನಿಮ್ಮ ಸ್ನೇಹ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿಮಗಿಂತಲೂ ದೊಡ್ಡವರ ಸಲಹೆಯನ್ನು ಕೇಳುವುದು ಒಳ್ಳೆಯದು. ಮದುವೆ ಕೇವಲ ಲೈಂಗಿಕತೆಯ ಬಗ್ಗೆ ಮಾತ್ರವಲ್ಲ, ನಿಜವಾದ ಪ್ರೀತಿ ಮತ್ತು ಬಂಧನದ ಬಗ್ಗೆ ಇರುತ್ತದೆ ಎಂಬುದನ್ನು ನೀವು ನಾಳೆ ನಿರ್ವಹಿಸಬಹುದು. ನಿಮ್ಮ ಸಂಗಾತಿಯೊಂದಿಗೆ ಆಪ್ತವಾದ ಸಮಯ ಕಳೆಯಲು ಅವಕಾಶ ಸಿಗಬಹುದು. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಹತ್ತಿರಕ್ಕೆ ತರುತ್ತದೆ. ಸಿಂಹ ರಾಶಿ, ಇಂದು ನಿಮ್ಮ ಹಂಬಲಗಳನ್ನು ಸಾಕಾರಗೊಳಿಸಲು ಉತ್ತಮ ದಿನವಾಗಿದೆ. ನಿಮ್ಮ ಧೈರ್ಯ ಮತ್ತು ದೃಢ ನಿರ್ಧಾರಗಳಿಂದ ಯಶಸ್ಸು ದೊರಕಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವ ಸೂಚನೆ ಇದೆ. ವ್ಯವಹಾರದಲ್ಲಿ ಹೊಸ ಹಾದಿಗಳನ್ನು ಅನ್ವೇಷಿಸುವುದು ಸೂಕ್ತ. ಯಾವುದೇ ಹಣಕಾಸಿನ ಪ್ರಯತ್ನವು ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಹೊರಗಡೆ ತಿನ್ನುವ ಆಹಾರವನ್ನು ತಪ್ಪಿಸಬೇಕು. ಜೀರ್ಣಕ್ರಿಯೆ ಸಂಬಂಧಿಸಿದ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಳಸಿದ ಅಥವಾ ಹೆಚ್ಚು ತೈಲಯುಕ್ತ ಆಹಾರ ಸೇವನೆ ಕಮ್ಮಿ ಮಾಡುವುದು ಉತ್ತಮ. ಜಲಮಾಪನವನ್ನು ಸರಿಯಾಗಿ ತೆಗೆದುಕೊಳ್ಳಿ. ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಿ. ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟದ ದಿನವಾಗಿರಬಹುದು. ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹಣವನ್ನು ಜಾಗರೂಕತೆಯಿಂದ ಬಳಸಿ. ಹೂಡಿಕೆ ಮಾಡುವಾಗ ವಿಶೇಷ ಗಮನ ಹರಿಸಿ. ನೀವು ಆರ್ಥಿಕ ಪರಿಸ್ಥಿತಿಯನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳಲು ನಿಮ್ಮ ಹಣಕಾಸು ನಿರ್ವಹಣಾ ಕೌಶಲ್ಯಗಳನ್ನು ಬಳಸಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮನ್ನು ಬಹಳ ಗಮನದಿಂದ ನೋಡುವವರು ಇರಬಹುದು. ಅವರು ನಿಮ್ಮನ್ನು ಆದರ್ಶ ವ್ಯಕ್ತಿಯಾಗಿ ಪರಿಗಣಿಸಬಹುದು. ಇದರಿಂದಾಗಿ ನಿಮ್ಮ ಮೇಲೆ ಹೆಚ್ಚು ಹೊಣೆಗಾರಿಕೆ ಬೀಳಬಹುದು. ನಿಮ್ಮ ಹಿತೈಷಿಗಳು ನಿಮ್ಮ ಯಶಸ್ಸಿಗೆ ಸಂತೋಷ ಪಡಬಹುದು. ಆದರೆ ಕೆಲವು ಜನರು ನಿಮ್ಮ ಬೆಳವಣಿಗೆಯನ್ನು ಇಷ್ಟಪಡದೆ ಹಿನ್ನೆಲೆಯಲ್ಲಿ ಏನಾದರೂ ಅಡ್ಡಿಪಡಿಸಬಹುದು. ಅವರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರೇಮ ಜೀವನದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ನೀವು ನಿಮ್ಮ ಪ್ರಿಯತಮೆಗೆ ಯಾವುದಾದರೂ ಅತಿಯಾದ ಭರವಸೆ ನೀಡದೇ ಇರುವುದು ಒಳ್ಳೆಯದು. ಯಾವುದೇ ಮಾತು ಅಥವಾ ಕೃತ್ಯ ನಿಮ್ಮ ಸಂಬಂಧಕ್ಕೆ ಹಾನಿ ಉಂಟು ಮಾಡಬಾರದು. ಮನಸ್ಸಿನಲ್ಲಿರುವುದನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಸೂಕ್ತ. ಉದ್ಯೋಗದಲ್ಲಿ ಹೆಚ್ಚಿನ ಒತ್ತಡ ಅನುಭವಿಸಬಹುದು. ನಿರೀಕ್ಷಿತ ಫಲಿತಾಂಶಗಳು ತಡವಾಗಬಹುದು ಅಥವಾ ನಿಮ್ಮ ಸಹ ಉದ್ಯೋಗಿಗಳಿಂದ ಸಹಾಯ ಸಿಗದೇ ಇರಬಹುದು. ನಿಮ್ಮ ಪ್ರಾಮಾಣಿಕತೆಗೆ ಧಕ್ಕೆ ಬರುವಂತಹ ಘಟನೆಗಳು ಸಂಭವಿಸಬಹುದು. ಆದರೆ ನಿಮ್ಮ ಧೈರ್ಯ ಮತ್ತು ಶ್ರಮವನ್ನು ಮುಂದುವರಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶಗಳ ನಿರೀಕ್ಷೆ ಇರುತ್ತದೆ. ನಿಮ್ಮ ಸ್ನೇಹ ವಲಯದಲ್ಲಿ ಯಾರೋ ಒಬ್ಬ ನಿಮಗೆ ನಿಷ್ಠೆಯಾಗಿರದೆ ದ್ರೋಹ ಮಾಡಬಹುದು. ಇದರಿಂದಾಗಿ ನೀವು ನೊಂದುಕೊಳ್ಳುವ ಸಾಧ್ಯತೆ ಇದೆ. ಅಪಘಾತಕರ ಸಂಗತಿಗಳನ್ನು ತಾಳ್ಮೆಯಿಂದ ಸ್ವೀಕರಿಸಿ. ನಿಮ್ಮ ಸುತ್ತಮುತ್ತಲಿನವರನ್ನು ಚೆನ್ನಾಗಿ ಗ್ರಹಿಸುವ ಪ್ರಯತ್ನ ಮಾಡಿ. ನಿಮ್ಮ ಸಂಗಾತಿಯ ಬಗ್ಗೆ ಯಾರಾದರೂ ವಿಶೇಷ ಆಸಕ್ತಿ ತೋರಬಹುದು. ಇದರಿಂದ ಸ್ವಲ್ಪ ಅಸ್ವಸ್ಥತೆಯ ಅನುಭವ ನಿಮಗೆ ಆಗಬಹುದು. ಆದರೆ ದಿನದ ಕೊನೆಯಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಎಂಬುದನ್ನು ನೀವು ಗ್ರಹಿಸುತ್ತೀರಿ. ನಿಮ್ಮ ದಾಂಪತ್ಯ ಜೀವನವನ್ನು ಸುಂದರವಾಗಿಕೊಂಡು ಹೋಗಲು ಪರಸ್ಪರ ನಂಬಿಕೆ ಮತ್ತು ಸಮಾಧಾನ ಅತಿ ಮುಖ್ಯವಾಗುತ್ತದೆ. ಕನ್ಯಾ ರಾಶಿ, ನಿಮ್ಮ ಶ್ರಮ ಮತ್ತು ಕಠಿಣ ಪರಿಶ್ರಮ ಫಲ ನೀಡಬಹುದು. ನೂತನ ಉಪಾಯಗಳನ್ನು ಕಾರ್ಯರೂಪಕ್ಕೆ ತರಲು ಉತ್ತಮ ದಿನವಾಗಿರುತ್ತದೆ. ಪಾಲ್ಗೊಂಡ ಕಾರ್ಯಗಳಲ್ಲಿ ಹೆಚ್ಚು ಗಮನ ಹರಿಸುವುದು ಸೂಕ್ತ. ಆರೋಗ್ಯದ ಕುರಿತು ಎಚ್ಚರಿಕೆಯಿಂದ ಇರುವುದು ಅಗತ್ಯವಿದೆ. ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಮುಖ್ಯವಾಗುತ್ತದೆ. ನೂತನ ಮತ್ತು ಖರೀದಿಸಲು ಯೋಗ್ಯ ಸಮಯವಿದು. ಹಳೆಯ ಸ್ನೇಹಿತರು ನಿಮ್ಮನ್ನು ಭೇಟಿ ಮಾಡಬಹುದು. ನಿಮ್ಮ ಮನಸ್ಥಿತಿ ತುಂಬ ಗೊಂದಲದಲ್ಲಿರಬಹುದು. ಆದ್ದರಿಂದ ನಿಮ್ಮ ದೈನಂದಿನ ವ್ಯಾಯಾಮ ಅಥವಾ ಯೋಗ ಅಭ್ಯಾಸಗಳನ್ನು ಕಡೆಗಣಿಸಬೇಡಿ. ಆಹಾರದ ಗುಣಮಟ್ಟಕ್ಕೆ ಹೆಚ್ಚು ಗಮನ ಕೊಡಿ. ಅತಿಯಾಗಿ ಹೊಟ್ಟೆ ತುಂಬುವ ತಿನ್ನುವುದನ್ನು ಕಡಿಮೆ ಮಾಡಿ. ಅಜೀರ್ಣಕಾರಕ ಆಹಾರ ಸೇವಿಸುವುದನ್ನು ತಪ್ಪಿಸಿ. ದಿನವಿಡೀ ಚೈತನ್ಯಶೀಲರಾಗಿರಲು ಪ್ರಯತ್ನಿಸಿ. ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಅತಿಯಾದ ಖರ್ಚುಗಳು ಮತ್ತು ಅನಾವಶ್ಯಕ ಬಂಡವಾಳ ಹೂಡಿಕೆಗಳು ತೊಂದರೆ ತರಬಹುದು. ನೀವು ಈ ಬಗ್ಗೆ ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳ ಸಲಹೆ ಪಡೆಯುವುದು ಉತ್ತಮ. ಹೊಸ ಹೂಡಿಕೆ ಮಾಡುವ ಮುನ್ನ ಸೂಕ್ತ ಅಧ್ಯಯನ ಮಾಡುವುದು ಒಳ್ಳೆಯದು. ಕುಟುಂಬದ ಸದಸ್ಯರು ನಿಮ್ಮ ಮೇಲೆ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರಬಹುದು. ಇದರಿಂದಾಗಿ ನೀವು ಸ್ವಲ್ಪ ಒತ್ತಡ
ಒತ್ತಡಕ್ಕೆ ಒಳಗಾಗಬಹುದು. ಆದರೆ ತಾಳ್ಮೆಯಿಂದ ಅವರ ಅಗತ್ಯತೆಗಳನ್ನು ಪೂರೈಸಲು ಪ್ರಯತ್ನಿಸಿದರೆ ನಿಮ್ಮ ಕುಟುಂಬ ಸಂಬಂಧಗಳು ಬಲಗೊಳ್ಳಬಹುದು. ಕುಟುಂಬದವರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ, ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಇಂದು ನಿಮ್ಮ ಪ್ರೀತಿ ಪಾತ್ರ ನಿಮ್ಮ ಜೊತೆ ಇಲ್ಲದಿದ್ದರೆ ಅವರು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಇರಬಹುದು. ಅವರೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಮಯ ತೆಗೆದುಕೊಳ್ಳಿ. ಸಂಜೆ ಅಥವಾ ರಾತ್ರಿಯ ವೇಳೆ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಪಾಲುದಾರರು ಹೊಸ ಯೋಜನೆಗಳ ಬಗ್ಗೆ ಉತ್ಸಾಹ ತೋರಬಹುದು. ನಿಮ್ಮ ಹೊಸ ಯೋಜನೆಗಳು ಮತ್ತು ಕೌಶಲ್ಯಗಳು ಪ್ರಾಮುಖ್ಯತೆ ಪಡೆಯಬಹುದು. ಆದರೆ ಎಲ್ಲರಿಗಿಂತ ನೀವು ಭಿನ್ನವಾದ ತಂತ್ರಗಳನ್ನು ಬಳಸಿ ನಿಮ್ಮ ತಾಣವನ್ನು ಗಟ್ಟಿಯಾಗಿಸುವುದು ಒಳ್ಳೆಯದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಗಮನ ಹರಿಸಿ. ನಿಮ್ಮ ಸ್ನೇಹಿತರು ಮತ್ತು ಆಪ್ತ ಸಂಬಂಧಿಗಳೊಂದಿಗೆ ಸಮಬಾಳುವಿಕೆ ಮತ್ತು ಹೊಂದಾಣಿಕೆಯನ್ನು ಮೂಡಿಸುವ ಅಗತ್ಯವಿದೆ. ನಿಮಗೆ ಹೆಚ್ಚು ಕೆಲಸ ಇರುವ ಕಾರಣದಿಂದಾಗಿ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಸಮಯ ನೀಡಲಾಗದೆ ಹೋಗಬಹುದು. ಆದರೆ ನೀವು ಇದನ್ನು ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಬದಲಾವಣೆ ತರುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯ ಬಗ್ಗೆ ಹೊಸ ಸಂಗತಿಗಳನ್ನು ತಿಳಿಯುವ ಅವಕಾಶ ಸಿಗಬಹುದು. ಪರಸ್ಪರ ಅರಿವು ಮತ್ತು ನಂಬಿಕೆ ಹೆಚ್ಚಿದ್ದಂತೆ ನಿಮ್ಮ ದಾಂಪತ್ಯ ಜೀವನ ಮತ್ತಷ್ಟು ಸುಂದರವಾಗಬಹುದು. ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ತಾಳ್ಮೆಯಿಂದ ಇತ್ಯರ್ಥಪಡಿಸಿಕೊಳ್ಳಿ. ತುಲಾ ರಾಶಿ, ಇಂದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ವೃತ್ತಿಯಲ್ಲಿ ಪ್ರಗತಿ ಕಾಣಬಹುದು. ಆರ್ಥಿಕವಾಗಿ ಸ್ಥಿರತೆ ಸಾಧಿಸಲು ಯೋಜನೆ ರೂಪಿಸಿ. ಮಿಥ್ಯ ವ್ಯಯವೇ ಸಂಪತ್ತಾಗಿರುತ್ತದೆ. ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ. ಪ್ರವಾಸ ಯೋಜನೆಗಳು ಯಶಸ್ವಿಯಾಗಬಹುದು. ಆಹಾರ ನಿಯಮ ಪಾಲಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಕೆಲವು ಅನಗತ್ಯ ವೆಚ್ಚಗಳು ಮತ್ತು ಅನಗತ್ಯ ಸಂಪರ್ಕಗಳನ್ನು ತೆಗೆದುಹಾಕಿ. ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ನೀವು ಶಕ್ತಿಯಿಂದ ತುಂಬಿರುತ್ತೀರಿ. ಆದರೆ ನೀವು ನಿಮ್ಮ ದೈನಂದಿನ ವ್ಯಾಯಾಮ ಅಥವಾ ಯೋಗವನ್ನು ನಿರಂತರವಾಗಿ ಮಾಡುವುದು ಮುಖ್ಯವಾಗುತ್ತದೆ. ಸಮತೋಲನಯುತ ಆಹಾರ ಸೇವಿಸಿ. ಒತ್ತಡದಿಂದ ದೂರವಿರಿ. ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಕಾಣಬಹುದು. ಆರ್ಥಿಕವಾಗಿ ಉತ್ತಮ ಅವಕಾಶಗಳ ದಿನವಾಗಬಹುದು. ದೀರ್ಘಕಾಲದ ಲಾಭಕ್ಕಾಗಿ ಷೇರುಗಳು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ದಿನವಾಗಿದೆ. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ಸೂಕ್ತವಾದ ಸಂಶೋಧನೆ ಮಾಡುವುದು ಮುಖ್ಯವಾಗುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳ್ಳೆಯದು. ನಿಮ್ಮ ಮಕ್ಕಳ ಸಾಧನೆಗಳಿಂದ ನೀವು ಹೆಮ್ಮೆ ಪಡುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ದೊಡ್ಡವರಿಂದ ಆಶೀರ್ವಾದ ಪಡೆಯುವ ಅವಕಾಶವಿದೆ. ಕುಟುಂಬದ ಒಟ್ಟುಗೂಡುವಿಕೆ ನಿಮಗೆ ಶಾಂತಿ ನೀಡಬಹುದು. ಆದ್ದರಿಂದ ಮನೆ ಮಂದಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ವೈಯಕ್ತಿಕ ಸಂಬಂಧಗಳು ತುಂಬ ಸೂಕ್ಷ್ಮ ಮತ್ತು ಸಂವೇದನಾಶೀಲವಾಗಿರಬಹುದು. ನಿಮ್ಮ ಸಂಗಾತಿಯೊಂದಿಗೆ ಬೇಸರ ಅಥವಾ ಅಸಮಾಧಾನ ಉಂಟಾಗಬಹುದು. ಆದ್ದರಿಂದ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಪ್ರಯತ್ನಿಸಿ. ನಿಮ್ಮ ಹೊಸ ಕಾರ್ಯಯೋಜನೆಗಳು ನಿರೀಕ್ಷಿತ ಫಲಿತಾಂಶ ನೀಡದೇ ಇರಬಹುದು. ಆದರೆ ನೀವು ನಿರಾಶೆಗೊಳ್ಳದೆ ಮತ್ತಷ್ಟು ಪ್ರಯತ್ನ ಮಾಡಬೇಕು. ಹೊಸ ಪ್ರಯತ್ನಗಳ ಬಗ್ಗೆ ಹೆಚ್ಚು ಗಮನ ನೀಡಿ. ನಿಮ್ಮ ಕಾರ್ಯತಂತ್ರಗಳನ್ನು ಬದಲಾಯಿಸಿದರೆ ಯಶಸ್ಸು ನಿಮ್ಮದಾಗಬಹುದು. ಸಹ ಉದ್ಯೋಗಿಗಳ ಸಹಕಾರದಿಂದ ನಿಮ್ಮ ಕೆಲಸದಲ್ಲಿ ಸುಧಾರಣೆ ಕಾಣಬಹುದು. ನಿಮ್ಮ ಸ್ನೇಹಿತರೊಂದಿಗೆ ಒಳ್ಳೆಯ ಸಮಯ ಕಳೆಯುವ ಅವಕಾಶ ಸಿಗಬಹುದು. ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಶಾಪಿಂಗ್ ಮಾಡುವ ಅವಕಾಶ ಸಿಗಬಹುದು. ಇದರಿಂದ ನಿಮ್ಮ ಸ್ನೇಹ ಮತ್ತು ಸಂಬಂಧಗಳು ಬಲಗೊಳ್ಳಬಹುದು. ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಲು ಶಿಫಾರಸು ಮಾಡಲಾಗುತ್ತದೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹಣಕಾಸು ಸಂಬಂಧಿಸಿದ ವಿಚಾರಗಳು ಚರ್ಚೆಯಾಗಬಹುದು. ಇದರಿಂದ ಸ್ವಲ್ಪ ಉದ್ವೇಗ ಉಂಟಾಗಬಹುದು. ಆದರೆ ಸಹನಶೀಲತೆಯಿಂದ ಮಾತುಕತೆ ನಡೆಸಿ. ಪರಸ್ಪರ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ವೃಶ್ಚಿಕ ರಾಶಿ, ನಿಮ್ಮ ಶ್ರಮಕ್ಕೆ ಶೀಘ್ರವೇ ಫಲ ಸಿಗುವ ಸಾಧ್ಯತೆ ಇದೆ. ಹೊಸ ಉದ್ಯೋಗ ಅವಕಾಶಗಳಿಗಾಗಿ ದಿನ ಸೂಕ್ತವಾಗಿದೆ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಹೊಸ ಉತ್ಸಾಹ ಮೂಡಬಹುದು. ಅನಿರೀಕ್ಷಿತ ಹಣಕಾಸು ಲಾಭದ ಸಂದರ್ಭವಿದೆ. ಮಿತ್ರರೊಂದಿಗೆ ಮನರಂಜನೆಗೆ ಸಮಯ ಸಿಗಲಿದೆ. ವಾಹನ ಸಂಬಂಧಿಸಿದ ಕೆಲಸಗಳಲ್ಲಿ ಹೆಚ್ಚಿನ ಜಾಗೃತೆ ಅವಶ್ಯಕತೆ ಇದೆ. ನೀವು ಇಂದು ತೀರ್ಮಾನಿಸುವ ನಿರ್ಧಾರ ಭವಿಷ್ಯವನ್ನು ರೂಪಿಸಬಹುದು. ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು, ಏಕೆಂದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಲು ಸಮಯ ಹೊಂದಿರುತ್ತೀರಿ. ದಿನಚರಿಯಲ್ಲಿ ವ್ಯಾಯಾಮ, ಯೋಗ ಅಥವಾ ಮೆಡಿಟೇಷನ್ ಸೇರಿಸುವ ಮೂಲಕ ಆರೋಗ್ಯವನ್ನು ಇನ್ನಷ್ಟು ಸುಧಾರಿಸಬಹುದು.
ಆಹಾರದಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು ಮತ್ತು ಎಚ್ಚರಿಕೆಯಿಂದ ಆಹಾರ ಸೇವಿಸುವುದು ಉತ್ತಮ. ನಿಮ್ಮ ನೆರೆಹೊರೆಯವರೊಂದಿಗಿನ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ. ಯಾರಾದರೂ ನಿಮಗೆ ಸಾಲ ಕೇಳಬಹುದು, ಆದರೆ ಅವರಿಗೆ ಹಣ ನೀಡುವ ಮುನ್ನ ಅವರ ನಂಬಿಕೆಯನ್ನು ಚೆನ್ನಾಗಿ ಪರಿಶೀಲಿಸಿ. ಇಲ್ಲದಿದ್ದರೆ ನೀವು ಹಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಬಂಡವಾಳ ಹೂಡಿಕೆ ಅಥವಾ ಮಹತ್ವದ ಖರೀದಿಗಳಿಗೆ ಇದು ಸೂಕ್ತ ಸಮಯವಲ್ಲ. ನೀವು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಅಥವಾ ಸಂಬಂಧಿಗಳೊಂದಿಗೆ ಸಮಯ ಕಳೆಯುವ ಅವಕಾಶವನ್ನು ಹೊಂದಬಹುದು. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡಬಹುದು. ಕುಟುಂಬ ಸದಸ್ಯರೊಂದಿಗೆ ಹತ್ತಿರವಾಗಲು ಇದು ಉತ್ತಮ ಸಮಯವಾಗಿದೆ, ಆದರೆ ನಿಮ್ಮ ಮಾತುಗಳ ಮೇಲೆ ಗಮನ ಹರಿಸಿ, ಏಕೆಂದರೆ ಅದು ಸಂಬಂಧಗಳಿಗೆ ಪ್ರಭಾವ ಬೀರುತ್ತದೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಅದ್ಭುತ ಕ್ಷಣಗಳು ಇರುತ್ತವೆ. ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು, ಹೊಸ ಅನುಭವಗಳನ್ನು ಆಸ್ವಾದಿಸಲು ಸುಂದರ ಅವಕಾಶ ಪಡೆಯಬಹುದು. ನೀವು ನಿಮ್ಮ ಪ್ರೇಮಿಯೊಂದಿಗೆ ಆಳವಾದ ಮಾತುಕತೆ ನಡೆಸಬಹುದು, ಇದರಿಂದ ನೀವು ಮತ್ತಷ್ಟು ಸಂತೋಷರಾಗಿರುತ್ತೀರಿ. ನಿಮ್ಮ ಸೃಜನಶೀಲತೆ ಮತ್ತು ಹೊಸ ಯೋಜನೆಗಳು ಬೆಳಕಿಗೆ ಬರುತ್ತವೆ. ಈ ದಿನವನ್ನು ನಿಮ್ಮ ಕೌಶಲ್ಯಗಳನ್ನು ತೋರಿಸಲು ಮತ್ತು ಹೊಸ ಯೋಜನೆಗಳಲ್ಲಿ ತೊಡಗಿಸಲು ಬಳಸಿಕೊಳ್ಳಿ. ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆಯಿಂದ ಕೆಲಸ ಮಾಡುವುದರಿಂದ ಹೆಚ್ಚಿನ ಯಶಸ್ಸು ಸಾಧ್ಯವಾಗುತ್ತದೆ. ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸರಿಯಾದ ಯೋಚನೆ ಮಾಡುವುದು ಒಳ್ಳೆಯದು. ನಿಮ್ಮ ದಿನಚರಿಯಲ್ಲಿ ಇಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವ ಅವಕಾಶ ಸಿಗಬಹುದು. ಈ ಸಮಯವನ್ನು ನೀವು ನಿಮ್ಮ ನೆಚ್ಚಿನ ಹವ್ಯಾಸಗಳಿಗೆ ಮೀಸಲಿಡಿ. ಸ್ನೇಹಿತರು ಮತ್ತು ಸಮಾನ ಮನಸ್ಕರೊಂದಿಗೆ ತಂಪಾಗಿ ಮಾತುಕತೆ ನಡೆಸಲು ಇದು ಸೂಕ್ತ ಸಮಯವಾಗಿದೆ. ನೀವು ನಿಮ್ಮ ಸಂಗಾತಿಯ ಬಗ್ಗೆ ಹೊಸ ಅಚ್ಚರಿಯಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಯಾಗಿಸುವ ಸಾಧ್ಯತೆ ಇದೆ. ನೀವು ಪರಸ್ಪರ ಪ್ರೀತಿಯೊಂದಿಗೆ ದಿನವನ್ನು ಆನಂದಿಸಬಹುದು. ಧನುರಾಶಿ, ಇಂದು ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಧೈರ್ಯ ಮತ್ತು ಬುದ್ಧಿವಂತಿಕೆಯು ಯಶಸ್ಸಿನ ಹಾದಿ ತೋರಬಹುದು. ಮಿತ್ರರ ಸಹಾಯದಿಂದ ಕೆಲಸಗಳಲ್ಲಿ ಸುಲಭತೆ ಅನುಭವಿಸಬಹುದು. ಕೌಟುಂಬಿಕ ವಾತಾವರಣ ಸಮಾಧಾನಕರವಾಗಿರುತ್ತದೆ. ಪ್ರಯತ್ನಿಸುವ ಯೋಜನೆಗಳ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಿ. ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು ಯೋಗ್ಯ ಸಮಯವಿದು. ನಿಮ್ಮ ಮಾತುಗಳಿಗೆ ಹೆಚ್ಚು ಮಹತ್ವ ಸಿಗುವ ದಿನವಾಗಿರುತ್ತದೆ. ನೀವು ನಿಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ನಕಾರಾತ್ಮಕ ಆಲೋಚನೆಗಳು ಹೆಚ್ಚು ಹೊತ್ತು ನಿಮ್ಮ ಮನಸ್ಸಿನಲ್ಲಿ ಉಳಿಯುವ ಮುನ್ನ ಅವುಗಳನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸಬೇಕು. ಯೋಗ, ಧ್ಯಾನ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸುವುದು ಒಳ್ಳೆಯದು. ಆರೋಗ್ಯಕರ ಆಹಾರ ಸೇವಿಸಿ ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಉತ್ತಮ. ಇಲ್ಲಿಯವರೆಗೆ ಅನಗತ್ಯ ಖರ್ಚು ಮಾಡಿದ್ದರೆ ಈಗಿನಿಂದ ಹಣದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಿ. ನೀವು ಆಕಸ್ಮಿಕವಾಗಿ ಹಣದ ಅಗತ್ಯವನ್ನು ಎದುರಿಸಬಹುದು, ಆದ್ದರಿಂದ ಹಣವನ್ನು ಸುಮ್ಮನೆ ಖರ್ಚು ಮಾಡುವುದನ್ನು ತಪ್ಪಿಸಿ. ಉಳಿತಾಯದ ಬಗ್ಗೆ ಹೆಚ್ಚು ಚಿಂತನೆ ಮಾಡುವುದು ಒಳ್ಳೆಯದು. ಹೂಡಿಕೆ ಅಥವಾ ಬಂಡವಾಳ ಮಾಡುವ ಮುನ್ನ ಸುಂದರವಾದ ಪ್ಲಾನ್ ಮಾಡಿ, ಇದು ನಿಮಗೆ ಲಾಭವನ್ನು ತರುತ್ತದೆ. ನಿಮ್ಮ ಮಕ್ಕಳ ಮುಗ್ಧತೆ, ನೇರತೆ ಮತ್ತು ಸಂತೋಷವು ನಿಮ್ಮ ಜೀವನದ ನಕಾರಾತ್ಮಕತೆಗಳನ್ನು ನಿವಾರಿಸಲು ಸಹಾಯ ಮಾಡಬಹುದು. ಅವರ ಸಂಗಡ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ. ಕುಟುಂಬದ ಸದಸ್ಯರೊಂದಿಗೆ ನೀವು ಕೌಟುಂಬಿಕ ಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುವ ಅವಕಾಶವನ್ನು ಪಡೆಯುವಿರಿ. ನಿಮ್ಮ ಮಾತುಗಳು ಮತ್ತು ವರ್ತನೆ ಗಮನಯೋಗ್ಯವಾಗಿರಲಿವೆ. ಪ್ರೇಮ ಸಂಬಂಧಗಳಲ್ಲಿ ಹೊಸ ಬೆಳವಣಿಗೆಗಳು ಸಂಭವಿಸಬಹುದು. ನಿಮ್ಮ ಪ್ರೇಮ ಜೀವನದಲ್ಲಿ ಮತ್ತಷ್ಟು ಉತ್ಸಾಹ ಹೆಚ್ಚಾಗುವ ಸಾಧ್ಯತೆ ಇದೆ. ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಅನುಭವವನ್ನು ಹೊಂದಬಹುದು. ಯಾವುದೇ ಅಸಮಾಧಾನ ಅಥವಾ ಕಲಹ ಇದ್ದರೆ ಅದನ್ನು ಪರಸ್ಪರ ಮಾತುಕತೆಯ ಮೂಲಕ ನಿವಾರಿಸಿಕೊಳ್ಳಿ. ಈ ದಿನವು ಹೊಸ ಯೋಚನೆಗಳನ್ನು ರೂಪಿಸಲು ಮತ್ತು ನಿಮ್ಮ ಸೃಜನಶೀಲತೆ ಮೆರೆಸಲು ಉತ್ತಮ ಸಮಯವಾಗಿದೆ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಹೊಸ ಅವಕಾಶಗಳು ಒದಗಿ ಬರಬಹುದು. ಮಹತ್ವದ ಕೆಲಸಗಳಲ್ಲಿ ಗಮನ ಹರಿಸಲು ಮತ್ತು ಹೊಸ ಪ್ರಾಜೆಕ್ಟ್ಗಳಲ್ಲಿ ಶ್ರಮ ವಹಿಸಲು ಇದು ಸರಿಯಾದ ಸಮಯವಾಗಿದೆ. ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಪ್ರೀತಿಯ ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಹೊಸ ಪರಿಕಲ್ಪನೆಗಳನ್ನು ಹಂಚಿಕೊಳ್ಳಲು ಮತ್ತು ಸಂತೋಷಕರ ಕ್ಷಣಗಳನ್ನು ಆನಂದಿಸಲು ನಿಮಗೆ ಅವಕಾಶ ದೊರೆಯಬಹುದು. ಸ್ನೇಹಿತರೊಂದಿಗೆ ಭೇಟಿ ಮಾಡುವುದು ಅಥವಾ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತದೆ. ನಿಮ್ಮ ಸಂಗಾತಿ ನಿಮ್ಮನ್ನು ಸಂತೋಷಪಡಿಸಲು ಸಾಕಷ್ಟು ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಅವರ ಜೊತೆಗಿನ ಕಾಲವನ್ನು ಸಮರ್ಪಕವಾಗಿ ಕಳೆಯಲು ಪ್ರಯತ್ನಿಸಿ. ಮನೆಯಲ್ಲಿ ಸಣ್ಣ ಸಣ್ಣ ಕಲಹಗಳನ್ನು ತಪ್ಪಿಸಲು ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನು ಹೆಚ್ಚಿಸುವುದು ಮುಖ್ಯವಾಗುತ್ತದೆ. ಮಕರ ರಾಶಿ, ನಿಮ್ಮ ಕೌಟುಂಬಿಕ ಸಂಬಂಧಗಳನ್ನು ಬಲಪಡಿಸಲು ಉತ್ತಮ ದಿನವಿದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯಿರಿ.
ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ಅವಕಾಶಗಳು ಲಭ್ಯವಾಗಬಹುದು. ಹಳೆಯ ಸ್ನೇಹಿತರ ಭೇಟಿ ಸಾಧ್ಯವಾಗುತ್ತದೆ. ದೈನಂದಿನ ಕೆಲಸಗಳಲ್ಲಿ ಹೆಚ್ಚು ಗಮನ ಹರಿಸಲು ಬೇಕಾದ ಪ್ರೇರಣೆ ಸಿಗಬಹುದು. ವ್ಯಾಪಾರದ ಬಗ್ಗೆ ಹೊಸ ಯೋಚನೆಗಳನ್ನು ಪರಿಗಣಿಸಿ. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ಬಳಲುತ್ತಿರುವವರು ಇಂದು ಎಚ್ಚರಿಕೆಯಿಂದ ಇರಬೇಕು. ಕಾಫಿ ಮತ್ತು ಧೂಮಪಾನ ಸೇವನೆಯನ್ನು ಕಡಿಮೆ ಮಾಡಬೇಕು. ಜೀರ್ಣಕ್ರಿಯೆ ಸುಧಾರಿಸಲು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ. ನೀವು ಮುಂಚಿನ ಯಾವುದೇ ಸಾಲಗಳನ್ನು ಈ ದಿನ ಮರುಪಾವತಿಸಬೇಕು. ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಕಾನೂನು ಕೇಸು ಎದುರಾಗಬಹುದು. ಹಣಕಾಸು ವ್ಯವಸ್ಥೆಯನ್ನು ಸರಿಯಾಗಿ ಸಂಭಾಳಿಸುವುದು ಅಗತ್ಯವಾಗುತ್ತದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಸೂಕ್ತ ಸಲಹೆ ಪಡೆಯುವುದು ಒಳ್ಳೆಯದು. ನೀವು ನಿಮ್ಮ ಹಳೆಯ ಸ್ನೇಹಿತರ ಭೇಟಿ ನಿಮ್ಮ ಸಂಜೆಯನ್ನು ವಿಶೇಷತೆಗೊಳಿಸಬಹುದು. ನೀವು ಬಾಲ್ಯದ ಸುಖದ ಕ್ಷಣಗಳನ್ನು ಮರಳಿ ಅನುಭವಿಸುವ ಅವಕಾಶ ದೊರೆಯಬಹುದು. ಈ ಸಂದರ್ಭ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳುವ ಸಂತೋಷದ ಕ್ಷಣಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ನಿಮ್ಮ ಪ್ರೀತಿ ಪಾತ್ರರ ಹೃದಯದಲ್ಲಿ ನೀವು ಎಷ್ಟು ವಿಶೇಷ ಸ್ಥಳವನ್ನು ಹೊಂದಿರುವಿರಿ ಎಂಬುದನ್ನು ಅರಿಯುವ ದಿನವಿದು. ಅವರ ಸಣ್ಣ ಕಾಳಜಿ ಮತ್ತು ಪ್ರೀತಿಯ ಮಾತುಗಳು ನಿಮ್ಮ ದಿನವನ್ನು ಹೆಚ್ಚು ಸುಂದರಗೊಳಿಸಬಹುದು. ನಿಮ್ಮ ಭಾವನೆಗಳನ್ನು ತೆರೆಯಲು ಇದು ಉತ್ತಮ ಅವಕಾಶವಾಗಿದೆ. ನೀವು ದಿನವಿಡೀ ಕೆಲಸದಲ್ಲಿ ಚೈತನ್ಯದಾಯಕರಾಗಿರುವಿರಿ. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಗಬಹುದು. ಸಹ ಉದ್ಯೋಗಿಗಳ ಸಹಕಾರದಿಂದ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸಬಹುದು. ಹೊಸ ಯೋಜನೆಗಳ ಬಗ್ಗೆ ಗಮನ ಹರಿಸಲು ಇದು ಉತ್ತಮ ದಿನವಾಗಿದೆ. ನಿಮ್ಮ ಜೀವನ ಸಂಗಾತಿಯ ನಿರೀಕ್ಷೆಗಳನ್ನು ನೀವು ಈಡೇರಿಸದೆ ಹೋದರೆ ಅವರಿಂದ ಅಸಮಾಧಾನ ಎದುರಿಸಬಹುದು. ಹೆಚ್ಚು ಕಾಲ ಮೊಬೈಲ್ ಅಥವಾ ಟಿವಿ ಜೊತೆಗೆ ಸಮಯ ವ್ಯರ್ಥ ಮಾಡುವುದು ಅವರಲ್ಲಿ ನಕಾರಾತ್ಮಕ ಭಾವನೆಯನ್ನು ಉಂಟು ಮಾಡಬಹುದು. ಸಮರ್ಪಕ ಗಮನ ನೀಡುವುದು ನಿಮ್ಮ ಸಂಬಂಧವನ್ನು ಉತ್ತಮಗೊಳಿಸಬಹುದು. ಕುಂಭರಾಶಿ, ಮನಸ್ಸಿನಲ್ಲಿರುವ ಗೊಂದಲ ನಿವಾರಣೆಯಾಗುವ ಸಾಧ್ಯತೆ ಇದೆ. ಹೊಸ ಹಾದಿಗಳನ್ನು ಅನ್ವೇಷಿಸಲು ಸಮಯ ಸಿಗಬಹುದು. ನಿಮ್ಮ ಬುದ್ಧಿವಂತಿಕೆ ಮತ್ತು ಶ್ರದ್ಧೆಯಿಂದ ಉತ್ತಮ ಫಲಿತಾಂಶ ನಿರೀಕ್ಷಿಸಬಹುದು. ಸ್ನೇಹಿತರ ಸಹಾಯದಿಂದ ಕೆಲಸ ಸುಲಭವಾಗಬಹುದು. ಆರೋಗ್ಯದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಅಗತ್ಯವಿದೆ. ನಿಮ್ಮ ಹಣಕಾಸು ವ್ಯವಹಾರದಲ್ಲಿ ಸಮಾಲೋಚನೆಯ ಅಗತ್ಯವಿದೆ. ಮನಸ್ಸಿಗೆ ನೆಮ್ಮದಿ ಕೊಡುವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಿರುವುದರಿಂದ ನೀವು ಹೆಚ್ಚು ಚುರುಕುತನದಿಂದ ದಿನವನ್ನು ನಡೆಸಬಹುದು. ಆದರೆ ಹೆಚ್ಚು ಒತ್ತಡ ಅಥವಾ ತೂಕದ ವ್ಯಾಯಾಮದಿಂದ ಜಾಗರೂಕತೆಯಿಂದ ಇರುವುದು ಸೂಕ್ತ. ಆಹಾರ ಸೇವನೆಯಲ್ಲಿ ಆರೋಗ್ಯಕರ ಆಯ್ಕೆಗಳನ್ನು ಮಾಡುವುದು ಉತ್ತಮ. ವಿದೇಶಿ ವ್ಯವಹಾರ ಸಂಬಂಧಿಸಿದ ವ್ಯಾಪಾರಿಗಳಿಗೆ ಹಣದ ನಷ್ಟ ಸಂಭವಿಸಬಹುದು. ಆದ್ದರಿಂದ ಹೂಡಿಕೆ ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು 2 ಸಾರಿ ಯೋಚಿಸಿ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಸಮಸ್ಯೆಗಳು ತಪ್ಪಿಸಬಹುದು. ನಿಮ್ಮ ಮಗುವಿನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಆಹ್ವಾನ ದೊರೆಯಬಹುದು. ಇದು ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬಲಿದೆ. ಅವರ ಸಾಧನೆ ನಿಮ್ಮ ಹೆಮ್ಮೆ ಹೆಚ್ಚಿಸಬಹುದು. ಕುಟುಂಬ ಸದಸ್ಯರು ನಿಮ್ಮ ಸಾಧನೆಯ ಸಂತೋಷವನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರೇಮ ಸಂಬಂಧಗಳು ಉತ್ತಮವಾಗಿ ಮುನ್ನಡೆಯಲಿವೆ. ನಿಮ್ಮ ಪ್ರಿಯತಮೆಯೊಂದಿಗೆ ಸಮಯ ಕಳೆಯಲು ಒಳ್ಳೆಯ ಅವಕಾಶ ಸಿಗಬಹುದು. ಭಾವನೆಗಳನ್ನು ತೆರೆಯುವ ಮೂಲಕ ನೀವು ಒಡನಾಡಿ ಮನಸ್ಸುಗಳನ್ನು ಹತ್ತಿರ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿರಲಿದೆ. ಅವರು ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಸಾಧನೆ ಮಾಡಬಹುದು. ಉದ್ಯೋಗದಲ್ಲೂ ಏಳಿಗೆ ಸಾಧ್ಯತೆ ಇದೆ. ಆದರೆ ಗಮನವನ್ನು ಕಳೆದುಕೊಳ್ಳದೆ ಕಠಿಣ ಪರಿಶ್ರಮ ಮಾಡುವುದು ಮುಖ್ಯವಾಗುತ್ತದೆ. ನೀವು ಕೆಲವು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ಈ ವಿಷಯಗಳ ಬಗ್ಗೆ ಯೋಚಿಸುತ್ತಾ ನಿಮ್ಮ ಉಚಿತ ಸಮಯವನ್ನು ವ್ಯರ್ಥ ಮಾಡಬಹುದು. ಸ್ನೇಹಿತರ ಸಲಹೆ ಕೇಳುವುದು ಒಳ್ಳೆಯದು. ನಿಮ್ಮ ಮದುವೆ ಜೀವನ ಇಂದು ಅತ್ಯಂತ ಅದ್ಭುತ ಕ್ಷಣಗಳನ್ನು ನೀಡಲಿದೆ. ನೀವು ಮತ್ತು ನಿಮ್ಮ ಸಂಗಾತಿ ಒಬ್ಬರನ್ನೊಬ್ಬರು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪರಸ್ಪರ ಸಹಕಾರದ ಮೂಲಕ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು. ಮೀನರಾಶಿ, ನಿಮ್ಮ ಆಲೋಚನೆಗಳು ಹಾಗೂ ಕ್ರಿಯೆಗಳು ಯಶಸ್ಸಿನ ಹಾದಿ ತೋರಿಸಬಹುದು. ಆರೋಗ್ಯವನ್ನು ಕಡೆಗೆಣಿಸದೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಮುಖ್ಯವಾಗುತ್ತದೆ. ನಿಮ್ಮ ಪ್ರೀತಿಯ ವ್ಯಕ್ತಿಗಳಿಂದ ಬೆಂಬಲ ಸಿಗಬಹುದು. ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಬಹುದು. ನಿಮ್ಮ ಮಾನಸಿಕ ಶಾಂತಿಗೆ ಯೋಗ ಮತ್ತು ಧ್ಯಾನವನ್ನು ಅಳವಡಿಸಿಕೊಳ್ಳುವುದು ಬಹಳ ಒಳ್ಳೆಯ ಆಯ್ಕೆಯಾಗಿದೆ. ಇದು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಸುಧಾರಿಸುತ್ತದೆ. ಸಮತೋಲನಯುತ ಆಹಾರ ಸೇವಿಸುವುದು ಉತ್ತಮ. ಇಂದು ನೀವು ಇತರರ ಮೇಲೆ ಹೆಚ್ಚು ಖರ್ಚು ಮಾಡಬಹುದು. ಖರ್ಚು ಮಾಡುವ ಮುನ್ನ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ.
ಹೊಗಳಿಕೆಗೆ ಒಳಗಾಗಿ ಅನಗತ್ಯವಾಗಿ ದುಡ್ಡು ವ್ಯಯ ಮಾಡಬೇಡಿ. ಕುಟುಂಬ ಸದಸ್ಯರು ಅಥವಾ ಸಂಗಾತಿ ಕೆಲವು ಆತಂಕಗಳನ್ನು ಉಂಟು ಮಾಡಬಹುದು. ಸಮಸ್ಯೆಗಳನ್ನು ಸಹಜವಾಗಿ ನಿರ್ವಹಿಸಿ. ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಕೆಲಸದ ಸಂದರ್ಭಗಳಲ್ಲಿ ಅವಕಾಶಗಳು ದೊರೆಯಬಹುದು, ಆದ್ದರಿಂದ ಪರಿಗಣಿಸಿ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಗಮನ ಹರಿಸಬೇಕು. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಹಿಂಜರಿಯಬೇಡಿ. ನಿಮ್ಮ ಪರಿವೀಕ್ಷಣೆ ಮತ್ತು ಸಲಹೆಗಳು ಇತರರಿಗೆ ಸಹಾಯಕವಾಗಬಹುದು. ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶವಿದೆ. ಜೀವನದಲ್ಲಿ ಕೇವಲ ಮದುವೆ ಒಂದೇ ಮುಖ್ಯವಾಗಿರುವುದಿಲ್ಲ. ನಿಮ್ಮ ಸಂಗಾತಿಗೆ ಪ್ರೀತಿ, ವಿಶ್ವಾಸ ಮತ್ತು ಸಮಯ ನೀಡುವುದು ಮುಖ್ಯವಾಗಿರುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.